ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಮೊಮ್ಮಗನಿಗಾಗಿ ಹಂಬಲಿಸಿತ್ತು ಚೆನ್ನಮ್ಮ ಗೌಡತಿಯ ಮನ. ಕೊನೆವರೆಗೂ ಈಡೇರಲೇ ಇಲ್ಲ ಗೌಡರ ಪತ್ನಿಯ ಕನಸು. ಚೆನ್ನಮ್ಮ ಗೌಡತಿ ನಿಧನವಾದರೂ ಬರಲೇ ಇಲ್ಲ ಮೊಮ್ಮಗ. ಹೀಗಾಗಿ ಚೆನ್ನಮ್ಮ ಗೌಡತಿಯ ಮನ ನೊಂದಿದೆ. ಮೊಮ್ಮಗನಿಗಾಗಿ ಹಂಬಲಿಸಿತ್ತು ಚೆನ್ನಮ್ಮ ಗೌಡತಿಯ ಮನ. ಕೊನೆವರೆಗೂ ಈಡೇರಲೇ ಇಲ್ಲ ಗೌಡರ ಪತ್ನಿಯ ಒಂದು ಆಸೆ. ಚೆನ್ನಮ್ಮ ಗೌಡತಿ ನಿಧನವಾದರೂ ಬರಲೇ ಇಲ್ಲ ಆತ. ಹಾಗಾದರೆ ಯಾರು ಆ ವ್ಯಕ್ತಿ? ಗೌಡತಿಗೆ ಕೊನೆವರೆಗೂ ಕಾಡಿದ ನೋವೇನು? ಹಾಲು ತುಪ್ಪ ಬಿಟ್ಟು ಗೌಡತಿ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು. ಯಾರು ಆ ವ್ಯಕ್ತಿ ಹಾಗಾದ್ರೆ? ಗೌಡತಿಗೆ ಕೊನೆವರೆಗೂ ಕಾಡಿದ ನೋವೇನು? ಮೊಮ್ಮಗನಿಗಾಗಿ ಪರಿತಪಿಸಿದ್ದಾದರೂ ಯಾರಿಗೆ? ಹಾಲು ತುಪ್ಪ ಬಿಟ್ಟು ಗೌಡತಿ ಆಸೆ ಬಿಚ್ಚಿಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಚೆನ್ನಮ್ಮ ಗೌಡತಿ ನಿಧನವಾದರೂ ಬರಲೇ ಇಲ್ಲ. ಕೊನೆವರೆಗೂ ಈಡೇರಲೇ ಇಲ್ಲ ಗೌಡರ ಪತ್ನಿಯ ಕನಸು. ಇನ್ನು ಚೆನ್ನಮ್ಮ ಗೌಡತಿ ನಿಧನವಾಗಿ 3-4 ದಿನ ಕಳೆದರೂ ಸಹಿತ ಮೊಮ್ಮಗನಿಗಾಗಿ ಆಕೆಯ ಒಂದು ಮನ ಹಂಬಲಿಸಿತ್ತು. ಕೊನೆವರೆಗೂ ಈಡೇರಲೇ ಇಲ್ಲ ಗೌಡರ ಪತ್ನಿಯ ಕನಸು. ಚೆನ್ನಮ್ಮ ಗೌಡತಿ ನಿಧನವಾದರೂ ಬರಲೇ ಇಲ್ಲ ಆತ. ಹಾಗಾದರೆ ಯಾರು ಆ ವ್ಯಕ್ತಿ? ಗೌಡತಿಗೆ ಕೊನೆವರೆಗೂ ಕಾಡಿದ ನೋವೇನು? ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಅಶ್ವವೇಗದಲ್ಲಿ ಉತ್ತರ ಸಿಗಲಿದೆ. ಹಾಲು ತುಪ್ಪ ಬಿಟ್ಟು ಗೌಡತಿಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಚೆನ್ನಮ್ಮ ಗೌಡತಿ ನಿಧನವಾದರೂ ಬರಲೇ ಇಲ್ಲ ಆತ. ಅವನನ್ನು ಯಾವಾಗ ಕರ್ಕೊಂಡು ಬರ್ತೀಯಪ್ಪ ಅಂತ ರೋಧಿಸ್ತಿದ್ರಂತೆ. ಪ್ರಜ್ವಲ್ ಕರೆಸುವಂತೆ ಹಠ ಮಾಡುತ್ತಿದ್ರಂತೆ ಚೆನ್ನಮ್ಮ. ಲೈಂಗಿಕ ಪ್ರಕರಣದಡಿ ಈಗಾಗಲೇ ಅಪರಾಧಿಯಾಗಿರುವಂತಹ ಪರೋಕ್ಷವಾಗಿ ಪ್ರಜ್ವಲ್ ಪ್ರಕರಣವನ್ನ ಪ್ರಸ್ತಾಪಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಜುಲೈ 18ರಂದು ನಿಧನರಾದ ದೇವೇಗೌಡರ ಪತ್ನಿ ಚೆನ್ನಮ್ಮ. ಇಂದು 3ನೇ ದಿನದ ಹಾಲು ತುಪ್ಪ ಕಾರ್ಯ ನಡೀತಾ ಇತ್ತು. ಈ ವೇಳೆ ಎಚ್.ಡಿ.ಕೆ.ಯವರು ಚೆನ್ನಮ್ಮನವರ ಮನದಲ್ಲಿದ್ದಂಥ ಮಾತನ್ನ ಹೇಳಿದ್ದಾರೆ. ಹಾಲು ತುಪ್ಪ ಬಿಟ್ಟ ಬಳಿಕ ಮಾತನಾಡಿದ್ದಾರೆ ಕುಮಾರಸ್ವಾಮಿಯವರು. ಅಮ್ಮ 1.5 ವರ್ಷದಿಂದ ಹಿಂಸೆ ಅನುಭವಿಸ್ತಾ ಇದ್ರು, ಯಾವಾಗ ಕರ್ಕೊಂಡ್ ಬರ್ತೀರಾ ನನ್ನ ಮೊಮ್ಮಗನನ್ನ ಅಂತ ಚೆನ್ನಮ್ಮ ಮಾನಸಿಕ ಸಂಕಷ್ಟವನ್ನ ನೆನೆದು ಭಾವುಕರಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಅಮ್ಮ ಏನ್ ಮರೆತರೂ ಮೊಮ್ಮಗನನ್ನ ಮಾತ್ರ ಮರೆತಿರಲಿಲ್ಲ. ಮೊಮ್ಮಗ ಹೀಗೆ ಮಾಡಿದ್ದಾನಂತನೂ ಕೂಡ ಆಕೆಗೆ ಗೊತ್ತಿರಲಿಲ್ಲ. ಕೊನೆಗೆ ಒಂದಿನ ನಾನೇ ಪ್ರಸ್ತಾಪಿಸಿದೆ ಅಂತ ಹೇಳಿದ್ದಾರೆ. ಪದೇ ಅವನನ್ನ ಕರೆದುಕೊಂಡು ಬಾ ಅಂತ ಚೆನ್ನಮ್ಮ ಮನನೊಂದುಕೊಳ್ತಿದ್ರಂತೆ. ಪರೋಕ್ಷವಾಗಿ ಪ್ರಜ್ವಲ್ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಮೊಮ್ಮಗನಿಗಾಗಿ ಹಂಬಲಿಸ್ತಾ ಇತ್ತು ಚೆನ್ನಮ್ಮ ಗೌಡತಿಯವರ ಮನ. ಕೊನೆಯವರೆಗೂ ಈಡೇರಲೇ ಇಲ್ಲ ಗೌಡರ ಪತ್ನಿಯ ಕನಸು. ಪರೋಕ್ಷವಾಗಿ ಪ್ರಜ್ವಲ್ ಪ್ರಕರಣವನ್ನ ಪ್ರಸ್ತಾಪಿಸಿದ್ದಾರೆ ಕುಮಾರಸ್ವಾಮಿಯವರು. ಇವತ್ತು ಹಾಲು ತುಪ್ಪ ಬಿಟ್ಟು ಗೌಡತಿಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಜುಲೈ 18ರಂದು ನಿಧನರಾಗಿದ್ದರು. ಇಂದು 3ನೇ ದಿನದ ಹಾಲು ತುಪ್ಪ ಕಾರ್ಯ ನೆರವೇರಿತ್ತು. ಈ ವೇಳೆ ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಿ ಹಾಲು ತುಪ್ಪ ಬಿಟ್ಟ ಬಳಿಕ ಕುಮಾರಸ್ವಾಮಿಯವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ಒಂದು ಚೆನ್ನಮ್ಮನವರ ಆಸೆಯನ್ನು ಹೇಳಿದ್ದಾರೆ. ಆಸೆ ಏನಿತ್ತು ಅನ್ನೋದ್ರ ಬಗ್ಗೆ, ಅವನನ್ನು ಯಾವಾಗ ಕರ್ಕೊಂಡು ಬರ್ತೀರಪ್ಪ ಅಂತ ಪದೇ ಕೇಳ್ತಾ ಇದ್ರಂತೆ. ಈ ವೇಳೆ ಹಾಲು ತುಪ್ಪ ಬಿಟ್ಟ ಬಳಿಕ ಕುಮಾರಸ್ವಾಮಿಯವರು ಮಾಧ್ಯಮದೊಟ್ಟಿಗೆ ಮಾತನಾಡಿ ಜುಲೈ 18ರಂದು ನಿಧನರಾದಂಥ ದೇವೇಗೌಡರ ಪತ್ನಿಯ ಮನದಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಪ್ರಜ್ವಲ್ ಕರೆಸುವಂತೆ ಹಠ ಮಾಡ್ತಿದ್ರಂತೆ ಚೆನ್ನಮ್ಮ ಅವರು. ಅಮ್ಮ 1.5 ವರ್ಷದಿಂದ ಹಿಂಸೆ ಅನುಭವಿಸ್ತಾ ಇದ್ರು. ಚೆನ್ನಮ್ಮ ಮಾನಸಿಕ ಸಂಕಷ್ಟವನ್ನ ನೆನೆದು ಭಾವುಕರಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಪ್ರಜ್ವಲ್ ಕರೆಸುವಂತೆ ಹಠ ಮಾಡ್ತಿದ್ರಂತೆ ಚೆನ್ನಮ್ಮ ಅವರು. ಜುಲೈ 18ರಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದರು. ಪ್ರಜ್ವಲ್ ಕರೆಸುವಂತೆ ಪದೇ ಹಠ ಮಾಡ್ತಿದ್ರಂತೆ ಚೆನ್ನಮ್ಮ ಅವರು. ಇಂದು 3ನೇ ದಿನದ ಹಾಲು ತುಪ್ಪ ಕಾರ್ಯವನ್ನು ಮುಗಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಅವರ ಮನದಲ್ಲೇನಿತ್ತು ಅನ್ನೋದರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಜುಲೈ 18ರಂದು ನಿಧನರಾದಂಥ ದೇವೇಗೌಡರ ಪತ್ನಿ ಚೆನ್ನಮ್ಮ ಗೌಡತಿ
ಅವನನ್ನು ಯಾವಾಗ ಕರ್ಕೊಂಡ್ಬರ್ತೀರಾ, ನನ್ನ ಮೊಮ್ಮಗನನ್ನು ಯಾವಾಗ ಕರ್ಕೊಂಡು ಬರ್ತೀರಾ ಅಂತ ಪದೇ ಪದೇ ಕೇಳ್ತಾ ಇದ್ರಂತೆ. ಪರೋಕ್ಷವಾಗಿ ಪ್ರಜ್ವಲ್ ಪ್ರಕರಣವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ತಾಯಿಯವರ ಮುಂದೆ ಪ್ರಸ್ತಾಪಿಸಿದ್ದಾರೆ. ಇಂದು 3ನೇ ದಿನದ ಹಾಲು ತುಪ್ಪ ಕಾರ್ಯವನ್ನು ಮುಗಿಸಿದ ತಕ್ಷಣ ಅಮ್ಮ 1.5 ವರ್ಷದಿಂದ ಹಿಂಸೆ ಅನುಭವಿಸ್ತಾ ಇದ್ರು, ಮೊಮ್ಮಗನನ್ನು ಕರೆದುಕೊಂಡು ಬಾ ಅಂತ ಪದೇ ಪದೇ ಕೇಳ್ತಾ ಇದ್ರು ಅಂತ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಪರೋಕ್ಷವಾಗಿ ಪ್ರಜ್ವಲ್ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಒಂದು ಕಡೆ ಪ್ರಜ್ವಲ್ ಪೆರೋಲ್ಗೆ ಅರ್ಜಿಯನ್ನೇ ಸಲ್ಲಿಸಿರಲಿಲ್ವಂತೆ. ಇತ್ತ ನೋಡಿದ್ರೆ ಮೊಮ್ಮಗನನ್ನು ಕರೆದುಕೊಂಡು ಬಾ ಅಂತ ಪದೇ ಪದೇ ಚೆನ್ನಮ್ಮ ಅವರು ಬದುಕಿದ್ದಾಗ ಕೇಳ್ತಾನೇ ಇದ್ರಂತೆ. ಆದರೆ ಅವರ ಆಸೆ ಈಡೇರಲೇ ಇಲ್ಲ. ಜುಲೈ 18ರಂದು ನಿಧನರಾಗಿದ್ದಾರೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು. ಇಂದು 3ನೇ ದಿನದ ಹಾಲು ತುಪ್ಪ ಕಾರ್ಯ ಮುಗಿದ ನಂತರ ಮಾಧ್ಯಮಗಳೊಂದಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಅತ್ಯಂತ ಭಾವುಕರಾಗಿ ಮಾತನಾಡಿದ್ದಾರೆ.